ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯ ಕಂಡಂಥ ಅಥವಾ ದೇಶ ಕಂಡಂಥ ಅತ್ಯಂತ ಪ್ರಭಾವಿ ರಾಜಕಾರಣಿ. ಸೊ ಈ ವಯಸ್ಸಲ್ಲೂ ಕೂಡ ಅವರು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿದ್ದೇ ತತ್ವ ಸಿದ್ಧಾಂತಕ್ಕೆ ಒಪ್ಪಿ ಒಂದಷ್ಟು ಜನ ಬರ್ತಾ ಇದ್ದಾರೆ, ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ ಮಾಹಿತಿ, ಅವರು ಇದುವರೆಗೂ ಕೂಡ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರು ನಡೆದಾಡೋದಕ್ಕೂ ಕಷ್ಟ ಆದರೂ ಕೂಡ ರಾಜಕಾರಣವನ್ನು ಮಾಡಬೇಕು, ಗಟ್ಟಿ ಧ್ವನಿನ ಎತ್ತಬೇಕು ಅಂತೇಳಿ ಇದ್ದಂಥ ಒಬ್ಬ ಮೇಧಾವಿ ರಾಜಕಾರಣಿ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಏನಾಗಿದೆ ಅಂತಂದರೆ, ರಾಜ್ಯಸಭಾ ಟಿಕೆಟ್ ಅವರ ಕೈ ತಪ್ಪಿದೆ. ಬಹುತೇಕ ಜನರು ಮೈತ್ರಿ ಸರ್ಕಾರ ಆಗುತ್ತೆ, ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರಿಬ್ಬರು ಸೇರಿ, ಹಾಗಾಗಿ ಅವರಿಗೆ ರಾಜ್ಯಸಭಾ ಟಿಕೆಟನ್ನು BJP ಕೊಡುತ್ತೆ ಅನ್ನೋ ಚರ್ಚೆಗಳು ಇದ್ವು. ಆದರೆ ಇವತ್ತು ಅವರಿಗೆ ರಾಜ್ಯಸಭಾ ಸದಸ್ಯ ಟಿಕೆಟ್ ಕೈ ತಪ್ಪಿ ಹೋಗಿದೆ. ಸೊ ಇದಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇವೆ. ಬಹಳಷ್ಟು ಕಾಂಗ್ರೆಸ್ ಮುಖಂಡರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಒಂದಷ್ಟು ಎಕ್ಸ್ ಖಾತೆಯಲ್ಲಿ ಕೂಡ JDS ಮುಖಂಡರು ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಅದೇನೇ ಇದ್ದರೂ ಕೂಡ ಒಬ್ಬ ಮುತ್ಸದಿ ರಾಜಕಾರಣಿ ದೇವೇಗೌಡರು ಇವಾಗಲೂ ಕೂಡ ಪುಟಿದೇಳುವಂಥ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೈ ತಪ್ಪಿದ್ದು ಯಾಕೆ? ಇದು ಈ ಹೊತ್ತಿನ ಪ್ರಶ್ನೆ. ಸೊ ಈ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ ಅಂತ ನಮ್ಮ ಕೊಲೀಗ್ ಪ್ರಹ್ಲಾದ್ ಇದ್ದಾರೆ. ಪ್ರಹ್ಲಾದ್, ನಿಮ್ಮ ಪ್ರಕಾರ ಸೊ ರಾಜ್ಯಸಭಾ ಸದಸ್ಯ ಟಿಕೆಟ್ ದೇವೇಗೌಡರಿಗೆ ಸಿಗಬೇಕಿತ್ತು, ಆಮೇಲೆ ಬಹುತೇಕರ ಆಸೆ ಕೂಡ ಅದಾಗಿತ್ತು. ಎಲ್ಲೋ ಒಂದು ಕಡೆಗೆ ಈ ಟಿಕೆಟ್ ಕೈ ತಪ್ಪಿದರ ಹಿನ್ನೆಲೆಯಲ್ಲಿ ಇಲ್ಲಿ ರಾಜ್ಯ BJP ನಾಯಕರ ಕೈವಾಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈ ರಾಜ್ಯ ರಾಜಕಾರಣದಲ್ಲಿ ಮೈತ್ರಿ ಆಗುವ ಸಂಭವ ಇದೆಯಾ ಅಥವಾ ಇಲ್ವೋ? BJP ಸಂಪೂರ್ಣ JDS ಇಂದ ಹೊರ ಬರ್ತಾ ಇದೆಯಾ? ಸರ್, ಒಂದನ್ನು ನೋಡಬೇಕಾದ್ರೆ ನಾವು ಇಲ್ಲಿ BJP ವಿಚಾರದಲ್ಲಿ ನೋಡಬೇಕಾದ್ರೆ ಈ ಹಿಂದಿನ ಚುನಾವಣೆಗಳಲ್ಲಿ ಅಂದರೆ ಈ ಎಲ್ಲ ರಾಜ್ಯಸಭೆ ಆಗಿರ್ಬೋದು, ಜೊತೆಗೆ ವಿಧಾನಸಭಾ ಚುನಾವಣೆಗಳಾಗಿರ್ಬೋದು, ಲೋಕಸಭಾ ಚುನಾವಣೆಗಳಾಗಿರ್ಬೋದು, ಈ ಚುನಾವಣೆಗಳನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ BJP ಅಚ್ಚರಿ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡ್ತಾ ಬರ್ತಾ ಇರುವಂಥದ್ದು. ಹಲವಾರು ಚುನಾವಣೆಗಳು ನೋಡಿದ್ರೆ ರಾಜ್ಯಸಭಾ ಚುನಾವಣೆಗಳು ಎಲ್ಲ ಚುನಾವಣೆಗಳಲ್ಲಿ ಅಚ್ಚರಿ ಅಭ್ಯರ್ಥಿಗಳಿಗೆ ಮನೆ ಹಾಕುತ್ತೆ. ಅಲ್ಲಿ ಲೆಕ್ಕಾಚಾರಗಳು ಬೇರೆ ಇರ್ತವೆ, ಮೇಲ್ನೋಟದಲ್ಲಿ ಲೆಕ್ಕಾಚಾರಗಳು ಬೇರೆ ಇರ್ತವೆ. ಇವರಿಗೆ ಸಿಗಬೇಕು, ಇವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಊಹಾಪೋಹಗಳು ಇರ್ತವೆ, ಜೊತೆಗೆ ಲೆಕ್ಕಾಚಾರಗಳು ಇರ್ತವೆ. ಆದ್ರೆ ಅವುಗಳನ್ನ ಅವುಗಳನ್ನೆಲ್ಲ ಉಲ್ಟಾ ಮಾಡುವ ಒಂದು ಲೆಕ್ಕಾಚಾರ, ಒಂದು ಸ್ಟ್ರಾಟಜಿ BJP ಹೈಕಮಾಂಡ್ ಬಳಿ ಇರುವಂತದ್ದು. ಸೊ ಇದೇ ಕಾರಣಕ್ಕಾಗಿ ಈ ಎಲ್ಲ ಎಷ್ಟು ನಾವು ಇವರಿಗೆ ಅಭ್ಯರ್ಥಿಗಳ ಹೆಸರನ್ನ ತೇಲಿ ಬಿಟ್ಟರೂ ಸಹ BJP ಆಯ್ಕೆ ಮಾಡುವುದು ತಮ್ಮ ಕಾರ್ಯಕರ್ತರನ್ನ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು ಸಂಘ ಪರಿವಾರದ ಹಿನ್ನೆಲೆ ಇರುವ ಕಾರ್ಯಕರ್ತರಿಗೆ ಜಾಸ್ತಿ BJP ಮನೆ ಹಾಕ್ತಾನೆ ಬರ್ತಾ ಇರುವಂತದ್ದು. ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸಿ ಪಕ್ಷಕ್ಕೆ ಹೆಚ್ಚಿನ ಲಾಭ ಮಾಡಿಕೊಡುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಶ್ರಮ ಸಾಕಷ್ಟು ಇದೆ ಅನ್ನೋದನ್ನ BJP ಒಂದ್ ಕಡೆ ಮನವರಿಕೆ ಮಾಡಿಕೊಟ್ಟಿರುವಂತದ್ದು. ಸೊ ಹೀಗಾಗಿ ದೇವೇಗೌಡರ ವಿಚಾರದಲ್ಲೂ ಸಹ ಎಲ್ಲ ಒಂದ್ ಕಡೆ ಸಾಕಷ್ಟು ಎಲ್ರಿಗೂ ಒಂದು ಭ್ರಮ ನಿರಸನ ಆಗಿರುವಂತದ್ದು, ನಿರಾಶೆ ಕೂಡ ಆಗಿರುವಂತದ್ದು. ಕರೆಕ್ಟ್. ಯಾಕಂದ್ರೆ ದೇವೇಗೌಡರು ದೇಶ ಕಂಡಂತ ಒಬ್ಬ ಹೆಮ್ಮೆಯ ಪ್ರಧಾನಿ, ಅದರಲ್ಲೂ ಕನ್ನಡಿಗರ ಪಾಲಿಗೆ ಒಂಥರ ಸಾಕಷ್ಟು ಅಚ್ಚುಮೆಚ್ಚಿನ ನಾಯಕರು. ಕನ್ನಡಕ್ಕಷ್ಟೇ ಅಲ್ಲ, ಪಂಜಾಬ್ ನಲ್ಲೂ ಕೂಡ ಅವರ ಹೆಸರಿನಲ್ಲಿ ಒಂದು ಅಕ್ಕಿ ಕೂಡ ಇದೆ, ನೀವೇ ಪ್ರಸ್ತಾಪ ಮಾಡದಂಗೆ. ಹೌದೌದು, ಆ ರೀತಿಯ ರಾಜಕಾರಣಿ ಅವರು, ಪ್ರಭಾವಿ ರಾಜಕಾರಣಿ. ನಮ್ ಕನ್ನಡಿಗ ಅನ್ನೋದು ಒಂದು ಹೆಮ್ಮೆ ಸರ್. ಎಲ್ಲೇ ಹೋದ್ರು ನಮ್ ಕನ್ನಡಿಗ ಒಬ್ಬ ಪ್ರಧಾನಿಯಾಗಿ ದೇಶವನ್ನ ಆಳಿರುವ ಇತಿಹಾಸ ನಮ್ ಭಾರತೀಯರದ್ದು, ಜೊತೆಗೆ ನಮ್ ಕನ್ನಡಿಗರದ್ದು. ಸೊ ಹೀಗಾಗಿ ದೇವೇಗೌಡರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ, ಈ ಬಾರಿ ಮತ್ತೊಮ್ಮೆ ಪ್ರವೇಶ ಮಾಡ್ತಾರೆ, ದೇವೇಗೌಡರ ಧ್ವನಿ ರಾಜ್ಯಸಭೆಯಲ್ಲಿ ಮೊಳಗುತ್ತೆ ಅನ್ನೋದು ಸಾಕಷ್ಟು JDS ಕಾರ್ಯಕರ್ತರ ಜೊತೆಗೆ ಅಭಿಮಾನಿಗಳ ಒಂದು ನಿರೀಕ್ಷೆ ಇತ್ತು ಸರ್. ಆದ್ರೆ BJP ಹೈಕಮಾಂಡ್ ಮಾಡಿರೋ ಸ್ಟ್ರಾಟಜಿ ಜೊತೆಗೆ ಲೆಕ್ಕಾಚಾರ ಜೊತೆಗೆ ಮುಂದಿನ ಅಂದ್ರೆ ಅಳೆದು ತೂಗಿ ಹಾಕಿರುವ ಒಂದು ಈ ಸ್ಟ್ರಾಟಜಿ ನೋಡಿದ್ರೆ ದೇವೇಗೌಡರಿಗೆ ಟಿಕೆಟ್ ತಪ್ಪಿದೆ. ಬಟ್ BJP ಮುಂದಿನ ಹಂತಗಳಲ್ಲಿ ಯಾವೆಲ್ಲ ನಡೆಯನ್ನ ಅನುಸರಿಸುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಒಂದು ಕಡೆ ನೋಡಿದ್ರೆ ರಾಜ್ಯದಲ್ಲಿ ಮೈತ್ರಿ ಇದೆ ಸರ್, JDS BJP ಮೈತ್ರಿ ಇದೆ. ಸೊ ಈ BJP ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕೇಂದ್ರದಲ್ಲಿ ಅನ್ನೋದು ಸಹ ಈ ಕೇಂದ್ರದ BJP ಹೈಕಮಾಂಡ್ ಮಾಡಿರುವ ನಿರ್ಧಾರದ ಮೇಲೆ ನಿಂತಿರುವಂತದ್ದು. ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ, ದೇವೇಗೌಡರು ಒಂದ್ ಸ್ವಲ್ಪ ಬೇಸರದಲ್ಲಿರುವಂತದ್ದು ಎಲ್ರಿಗೂ ಸಹಜವಾಗಿ ಬೇಸರ ಆಗುತ್ತೆ. JDS ಕಾರ್ಯಕರ್ತರಿಗೆ ಸಹಜವಾಗಿ ಬೇಸರ ಆಗಿರುವಂತದ್ದು. ಬಟ್ ಸದ್ಯ ಈ ಮೈತ್ರಿ ಮೇಲೆ ಪರಿಣಾಮ ಬೀರುವುದು ಸಾಕಷ್ಟು ನಿಚ್ಚಳ ಅಂತಾನೆ ಹೇಳ್ಬೋದು ಸರ್. ಕರೆಕ್ಟ್, ನೀವು ಹೇಳಿದೆ. ಈಗ ನೋಡಿ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಸೊ ಎಲ್ಲ ಒಂದು ಕಡೆ ಅವರು ಕೂಡ ಈ ಟಿಕೆಟ್ ತರುವಲ್ಲಿ ವಿಫಲ ಆದರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ
ರಾಜ್ಯ ರಾಜಕಾರಣಕ್ಕೆ ದೇವೇಗೌಡರು ಇದ್ದಂಥ ಸಮಯದಲ್ಲಿ ಸಾಕಷ್ಟು ಪ್ರಭಾವಿ ರಾಜಕಾರಣಿ ಅಂತ ಅನ್ಸ್ಕೊಂಡಿದ್ರು. ಎಲ್ಲ ಒಂದು ಕಡೆಗೆ ಅವ್ರಿಗೆ ವಯಸ್ಸಾಯಿತು ಅನ್ನೋ ಕಾರಣಕ್ಕೆ ಕೈ ಬಿಟ್ರ, ಅಥವಾ ಬೇರೆ ಯಾರಿಗಾದ್ರೂ ಪರ್ಯಾಯವಾಗಿ ಅವರಿಗೆ ಒಂದು ಹೊಸ ಸ್ಥಾನವನ್ನು ಕೊಡ್ತಾರಾ ಅದು ಗೊತ್ತಿಲ್ಲ. ಬಟ್ BJP ಸಡನ್ನಾಗಿ ಈ ಡಿಸಿಷನ್ ತೊಗೋಬೇಕು ಅಂತಂದ್ರೆ ಅದ್ರ ಹಿಂದೆ ಬೇರೆ ಲೆಕ್ಕಾಚಾರಗಳು ಇರ್ತವೆ ಸರ್. ಒಂದಿಲ್ಲಿ ನೋಡ್ಬೇಕಾದ್ರೆ ಬಿಜೆಪಿ ಲೆಕ್ಕಾಚಾರದಲ್ಲಿ ನೋಡ್ಬೇಕಾದ್ರೆ ಯುವ ನಾಯಕತ್ವಕ್ಕೆ ಮನೆ ಹಾಕಬೇಕು, ಹೊಸ ಪ್ರತಿಭೆಗಳು ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು ಅನ್ನೋದು ಅವ್ರದ್ದು ಒಂದು ಅಜೆಂಡಾ. ಸೊ ಹೀಗಾಗಿ ಬಿಜೆಪಿಯಲ್ಲಿ ಮುಂದಿನ ತಲೆಮಾರು ಬೆಳಿಬೇಕು, ಹೊಸದಾಗಿ ಧ್ವನಿಗಳು ಜಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಇಲ್ಲ ಒಂದ್ ಕಡೆ ದೇವೇಗೌಡರನ್ನ ನಿರಾಕರಣೆ ಮಾಡಿರಬಹುದು ಅನ್ನೋ ಲೆಕ್ಕಾಚಾರ ಒಂದ್ ಕಡೆ. ಆದ್ರೆ JDS ಪಕ್ಷದಲ್ಲಿ ಸಾಕಷ್ಟು ಒಂದು ನಿರೀಕ್ಷೆ ಇತ್ತು, ನಮ್ಮ ನಾಯಕರು ಮತ್ತೊಮ್ಮೆ ರಾಜ್ಯಸಭೆಗೆ ಪ್ರವೇಶ ಮಾಡ್ತಾರೆ, ನಮ್ಗೆ ಮತ್ತಷ್ಟು ಮೈತ್ರಿಗೆ ಬಲ ನೀಡುತ್ತೆ, ದೇವೇಗೌಡರು ರಾಜ್ಯಸಭಾ ಸದಸ್ಯರಾದ್ರೆ ಕೇಂದ್ರದಲ್ಲಿ ಮತ್ತಷ್ಟು ರಾಜ್ಯದ ಪರವಾಗಿ ದೊಡ್ಡ ಧ್ವನಿ ಜಾಸ್ತಿ ಆಗುತ್ತೆ, ಧ್ವನಿ ಹೆಚ್ಚಳ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಯಾಕಂದ್ರೆ ರಾಜ್ಯದ ವಿಚಾರದಲ್ಲಿ ದೇವೇಗೌಡರು ತಮಗೆ ಅಧಿಕಾರ ಸಿಕ್ಕಾಗಲೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ರು, ರಾಜ್ಯದ ಪರವಾಗಿ ಒಂದು ಗಟ್ಟಿ ಧ್ವನಿಯನ್ನ ದೇವೇಗೌಡರು ಮೊಳಗಿಸ್ತಾ ಇದ್ರು ರಾಜ್ಯಸಭೆಯಲ್ಲಿ. ಸೊ ಈ ಹಿಂದಿನ ರಾಜ್ಯಸಭೆ ಅಧಿವೇಶನಗಳನ್ನ ನೋಡಿದಾಗ ಅರ್ಥ ಆಗುತ್ತೆ ಸರ್, ಸಾಕಷ್ಟು ಪ್ರಮುಖವಾದ ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ದೇವೇಗೌಡರು ಧ್ವನಿ ಎತ್ತಿದ್ರು, ರೈತರ ಪರವಾಗಿದ್ರು. ಸೊ ಈ ಒಂದು ನೋಡಿದಾಗ ಎಲ್ಲ ಒಂದ್ ಕಡೆ ಈ ಧ್ವನಿ ಎಲ್ಲ ಒಂದ್ ಕಡೆ ಹಿನ್ನಡೆ, ಅಂದ್ರೆ ಧ್ವನಿ ಸ್ತಬ್ಧ ಆಯ್ತಾ ರಾಜ್ಯಸಭೆಯಲ್ಲಿ ಅನ್ನೋದು ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ದೇವೇಗೌಡರು ಒಬ್ಬ ಹಿರಿಯ ನಾಯಕ ಅನ್ನೋದು ಇಲ್ಲಿ ನಾವು ಮರೆಯುವಂತಿಲ್ಲ ಸರ್. ಅಲ್ಲ, ಈ ಎಲ್ಲ ಸೂಕ್ಷ್ಮತೆಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆಗೆ ದೇವೇಗೌಡರು ಕೂಡ ನನಗೆ ರಾಜಕಾರಣದಲ್ಲಿ ಒಂಚೂರು ವಯಸ್ಸಾಯಿತು, ಹಾಗಾಗಿ ಈ ಬಾರಿಯ ಒಂದು ಟಿಕೆಟ್ ಬೇರೆಯವರಿಗೆ ಕೊಡ್ಬೋದು ಅಥವಾ ಕೊಡಿ ಅನ್ನೋ ಸೂಚನೆ ಕೊಟ್ಟಿದ್ರ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಯಾಕಂತಂದರೆ BJP ಸಡನ್ನಾಗಿ ಈ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಯಾಕಂದರೆ ಇಷ್ಟು ದಿನ ಮೈತ್ರಿ ಮಾಡಿಕೊಂಡು ಸಡನ್ನಾಗಿ ಟಿಕೆಟ್ ತಪ್ಪಿ ಹೋಯಿತು ಅಂತಂದರೆ ಎಲ್ಲೋ ಒಂದು ಕಡೆಗೆ ಬ್ಯಾಡ್ ಮೆಸೇಜ್ ಹೋಗುತ್ತೆ ಅನ್ನೋದು ಕೂಡ ಅವರಿಗೆ ಗೊತ್ತು. ಅದು ನಿಜ ಸರ್. ಆದರೆ ದೇವೇಗೌಡರಿಗೆ ಒಂದು ಮೂಲಗಳ ಮಾಹಿತಿ ಪ್ರಕಾರ ದೇವೇಗೌಡರಿಗೆ ಅಸ್ಸಾಂ ಮತ್ತು ಮಹಾರಾಷ್ಟ್ರದಿಂದ ನೀವು ರಾಜ್ಯಸಭೆಗೆ ಆಯ್ಕೆ ಆಗಿ ಅನ್ನೋ ಒಂದು ಆಫರ್ ಅನ್ನ BJP ಹೈಕಮಾಂಡ್ ನೀಡಿತ್ತು ಅನ್ನೋ ಮಾಹಿತಿ. ಓಕೆ. ಸೊ ಆದ್ರೆ ದೇವೇಗೌಡರು ಇದನ್ನ ನಯವಾಗಿಯೇ ನಿರಾಕರಿಸಿರೋ ಮಾಹಿತಿ. ನಾನು ಒಂದು ವೇಳೆ ಮಹಾರಾಷ್ಟ್ರ ಅಥವಾ ಅಸ್ಸಾಂದಿಂದ ಆಯ್ಕೆ ಆದ್ರೆ ಕಾರ್ಯಕರ್ತರಿಗೆ ಜೊತೆಗೆ ನಮ್ಮ ಕನ್ನಡಿಗರಿಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರು ಈ ಒಂದು ಆಫರ್ ಅನ್ನ ನಿರಾಕರಣೆ ಮಾಡಿದ್ರು ಅನ್ನೋ ಸದ್ಯ ಮಾಹಿತಿ ಇರುವಂತದ್ದು. ಹೀಗಾಗಿ ಕರೆಕ್ಟ್, ನೀವು ಹೇಳಿದ್ದು ನಿಜ. ಆದ್ರೆ ಈಗ ಬರುವಂತ ಮುಂದೆ GBA ಎಲೆಕ್ಷನ್ ಇದೆ. ಸೊ GBAಗೆ ಏನಾದರೂ ಇದು ಪರಿಣಾಮ ಬೀರುತ್ತಾ ಈ ಒಂದು ಟಿಕೆಟ್ ಕೈ ತಪ್ಪಿರೋ ಹಿನ್ನೆಲೆಯಲ್ಲಿ? ಸಹಜವಾಗಿದೆ ಸರ್, ಯಾಕಂದ್ರೆ ಮೈತ್ರಿ ಇದೆ ಅವ್ರದ್ದು ಇಲ್ಲಿ. ಹೌದು, ಯಾಕಂದ್ರೆ ಇವರು 2028 ಲೆಕ್ಕಾಚಾರದಲ್ಲಿ ಮೈತ್ರಿಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಮೈತ್ರಿಯಿಂದಲೇ JDSಗೆ ಒಂದ್ ಸ್ವಲ್ಪ ಇಲ್ಲಿ ಬಲ ಸಿಕ್ಕಿರುವಂತದ್ದು. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಂತೂ ಸ್ವಲ್ಪ ಸ್ಟ್ಯಾಂಡ್ ಆಗ್ತಾ ಇರುವಂತದ್ದು. ಆದ್ರೆ ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ BJPಗೆ ಹೊಡೆತ ಬೀಳುತ್ತೆ. BJPಗೆ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಗೆ ಸ್ವಲ್ಪ ಕೊರತೆ ಆಗುತ್ತೆ, ಸಂಘಟನೆಗೆ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಸುಮಲತಾ ಅಂಬರೀಶ್ ಅವರಿಗೆ ಒಂದು ಮಾತನ್ನ ಕೊಟ್ಟು ಆಶ್ವಾಸನೆ ಕೊಟ್ಟು ಅವರಿಗೆ ಅಂದ್ರೆ ತಮ್ಮ ಕ್ಷೇತ್ರವನ್ನ ತ್ಯಾಗ ಮಾಡುವ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿತ್ತು. ಸೊ ಅದಕ್ಕೆ ಅವರು ಒಪ್ಕೊಂಡಿದ್ರು. ಆದ್ರೆ ಈಗ ಅವ್ರಿಗೂ ಟಿಕೆಟ್ ಸಿಗ್ಲಿಲ್ಲ, ಪ್ಲಸ್ ಈ ಕಡೆ ದೇವೇಗೌಡರಿಗೂ ಟಿಕೆಟ್ ಸಿಗ್ಲಿಲ್ಲ. ಹೀಗಾಗಿ ಒಕ್ಕಲಿಗರ ಸಮುದಾಯದ ಪ್ರಬಲ ಮತ ಬ್ಯಾಂಕ್ ಕಾಂಗ್ರೆಸ್ ಪಾಲಾಗೋದು ಸಹಜ ಅಂತಾನೆ ಹೇಳ್ಬಹುದು ಇಲ್ಲಿ ಲೆಕ್ಕಾಚಾರದಲ್ಲಿ ನೋಡ್ಬೇಕಾದ್ರೆ ಸರ್. ಸುಮಲತಾ ಇದ್ದಿದ್ರೆ ಸ್ವಲ್ಪ BJPಗೆ ಬೂಸ್ಟ್ ಆಗ್ತಿತ್ತು ಹಳೆ ಮೈಸೂರು ಭಾಗದಲ್ಲಿ, ಅವರಿಗೆ ಟಿಕೆಟ್ ನೀಡಿದ್ರೆ, ರಾಜ್ಯಸಭೆ MP ಮಾಡಿದ್ರೆ. ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದಾಗ BJP ಒಂದ್ ಕಡೆ ಲಾಭ ಮಾಡ್ಕೊಂಡ್ರು, ಒಂದ್ ಕಡೆ ಕೈ ಸುಟ್ಟುಕೊಳ್ಳುತ್ತೆ. ಜೊತೆಗೆ ಇವೆಲ್ಲ ನೋಡಿದಾಗ ಕಾಂಗ್ರೆಸ್ಗೆ ಸದ್ಯ ಮಟ್ಟದಲ್ಲಿ ಈಗ ಇದೇ ಟೈಮಲ್ಲಿ DK ಶಿವಕುಮಾರ್ ಒಕ್ಕಲಿಗರ ನಾಯಕರಾಗಿ ಹೊರಹೊಮ್ಮಿರುವಂತದ್ದು. ಸೊ ಈ ಹಿಂದೆ ಇದ್ರ ಪಟ್ಟ ದೇವೇಗೌಡರ ಫ್ಯಾಮಿಲಿಗಿತ್ತು. ಸೊ ಈಗ ಈ ಕಡೆ ಶಿಫ್ಟ್ ಆಗಿರುವಂತದ್ದು. ಹೀಗಾಗಿ DK ಶಿವಕುಮಾರ್ ನಾಯಕತ್ವಕ್ಕೆ ಮತ್ತಷ್ಟು ಬಲ ನೀಡ್ತಾ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ನಾವು ಗಮನಿಸಬೇಕು ಸರ್. ಅಲ್ಲ, ಈ ರಾಜ್ಯದ ರಾಜಕಾರಣವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ BJP ಕೇಂದ್ರ ಸರ್ಕಾರ ಕೂಡ. ಸೊ ಈ ನಡೆ ಏನಿದೆಯಲ್ಲ ತುಂಬಾ ಸೂಕ್ಷ್ಮವಾಗಿ ಹೆಜ್ಜೆ ಇಡ್ತು. ಅಂದ್ರೆ ಟಿಕೆಟ್ ಕೈ ತಪ್ಪಿದರ ಹಿನ್ನೆಲೆಯಲ್ಲಿ ಅಥವಾ ಟಿಕೆಟ್ ನಿರಾಕರಿಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಟಿಕೆಟ್ ಬೇರೆಯವರಿಗೆ ಕೊಡ್ತು. ಆದರೆ ಮುಂದಿನ ದಿನಗಳಲ್ಲಿ ದೇವೇಗೌಡರಿಗೆ ಕೇಂದ್ರ ಸರ್ಕಾರದಲ್ಲಿ ಬೇರೆ ಏನಾದರೂ ಸ್ಥಾನ ಸಿಗ್ಬೋದಾ ಅನ್ನೋ ಸದ್ಯದ ಮಟ್ಟಿಗೆ ಪ್ರಶ್ನೆಗಳು, ಒಂದಿಷ್ಟು ಚರ್ಚೆಗಳು ನಡೀತಾ ಇವೆ. ಅದೇನೇ ಇದ್ರೂ ಕೂಡ ರಾಜ್ಯಸಭಾ ಸದಸ್ಯ ಟಿಕೆಟ್ ಯಾಕೆ ಕೈ ತಪ್ಪಿತು ಅನ್ನೋದು ಸದ್ಯಕ್ಕೆ ಆ ರಹಸ್ಯ ನಿಗೂಢವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.